ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಎಲ್ಲರಿಗೂ ಒಂದು ಸರಸ್ವತಿ ದೇವಿ ಸ್ತೋತ್ರ ಹೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ. ಈಗ ಎಲ್ಲರ ಮನೆಯಲ್ಲೂ ಓದೋ ಮಕ್ಕಳಿದ್ದಾರೆ, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅಥವಾ ಇನ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿಗೆ ಕಟ್ಟಿರೋರಾಗಿರಬಹುದು. ಎಲ್ಲರ ಮನೆಯಲ್ಲೂ ಓದೋ ಮಕ್ಕಳು ಇದ್ದೇ ಇರ್ತಾರೆ. ಎಲ್ಲ ತಂದೆ ತಾಯಿಗಳಿಗೂ ಆಸೆ ಇರುತ್ತೆ, ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು, ನನ್ನ ಮಗಳು ಫಸ್ಟ್ ರ್ಯಾಂಕ್ ಬರಬೇಕು, ಕೊನೆ ಪಕ್ಷ ಫಸ್ಟ್ ರ್ಯಾಂಕ್ ಬರಲಿಲ್ಲ ಅಂದರೂ ಒಳ್ಳೆ ಪರ್ಸೆಂಟೇಜ್ ಆಗಬೇಕು, ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕು, ಮುಂದೆ ಹೋಗಬೇಕು, ಒಳ್ಳೆಯದಾಗಬೇಕು ನಮ್ಮ ಮಕ್ಕಳಿಗೆ ಅಂತ ಪ್ರತಿ ತಂದೆ ತಾಯಿ ಬಯಸೋದು ಅದನ್ನೇ ಅಲ್ವಾ. ಅದಕ್ಕೆ ಇವತ್ತು ನಾನು ನಿಮಗೆ ಒಂದು ಸ್ತೋತ್ರ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಇದನ್ನು ಮಾಡಿಸ್ಲೇಬೇಕು, ಗೊತ್ತಾಯ್ತಾ. ಪ್ರತಿನಿತ್ಯ ಮಕ್ಕಳು ಬೆಳಗ್ಗೆ ಶಾಲೆಗೆ ಹೋಗಿ ಬರ್ತಾರೆ ಅಥವಾ ಕಾಲೇಜಿಗೆ ಹೋಗಿ ಬರ್ತಾರೆ. ಬಂದ ತಕ್ಷಣ ಸಂಜೆ ಅವ್ರದ್ದು ಹೋಮ್ವರ್ಕ್ ಏನಿದೆನೋ ಅದನ್ನು ಮಾಡೋಕ್ಕೆ ಕೂತ್ಕೊಳ್ತಾರೆ. ಓದೋಕ್ಕಿಂತ ಮುಂಚೆ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅಥವಾ ಕಾಲೇಜಿಂದ ಬಂದ ತಕ್ಷಣ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮಾಡ್ತಾ ಇರೋರಾದರೆ ಕೈಕಾಲು ಮುಖ ತೊಳೆದು ಸಂಜೆ ಹೊತ್ತು ಸೂರ್ಯ ಮುಳುಗಿದ ಮೇಲೆ ಸಂಜೆ ಹೊತ್ತು ಗೋಧೂಳಿ ಸಮಯ ಅಂತ ಹೇಳ್ತೀವಲ್ಲ, ಆ ಟೈಮಿಗಾದರೂ ಕೈಕಾಲು ಮುಖ ತೊಳೆದು ಕರೆಕ್ಟಾಗಿ ಇದು ಮಾಡಿಕೊಂಡು ದೇವ್ರ ಮುಂದೆ ಬಂದು ಕೂತ್ಕೊಂಡು ಒಂದು ದೀಪ ಹಚ್ಚಿಟ್ಟು ದೇವ್ರ ಮುಂದೆ ಕೈ ಜೋಡಿಸ್ಕೊಂಡು ಕೂತ್ಕೊಂಡು ಫಸ್ಟು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿನಿತ್ಯನೂ ಸಂಜೆ ಓದೋ ಬರಹ ಮಾಡೋಕ್ಕಿಂತ ಮುಂಚೆ, ಹೋಮ್ವರ್ಕ್ ಮಾಡೋಕ್ಕಿಂತ ಮುಂಚೆ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಪ್ರತಿ ಮಕ್ಕಳು ಒಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರನ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೆದು ಕೂಡ ಹಾಕ್ತೀನಿ ನಾನು. ಆ ಮಂತ್ರ ಪ್ರತಿಯೊಬ್ಬರು ಹೇಳಲೇಬೇಕು. ನೀವೇ ಹೇಳಿ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಮಕ್ಕಳ ಲೈಫಲ್ಲಿ. ಏಕಾಗ್ರತೆ ಹೆಂಗೆ ಹೆಚ್ಚಾಗತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಎಷ್ಟು ಉಂಟಾಗತ್ತೆ, ಓದಿದ್ದೆಲ್ಲ ನೆನಪಿರತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮಂತ್ರ ಹೀಗಿದೆ: ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾಂ. ಇಷ್ಟು ಪ್ರತಿನಿತ್ಯ ಮಂತ್ರ ತುಂಬ ಸರಳವಾಗಿದೆ, ಕಠಿಣವಾಗಿಲ್ಲ, ಆರಾಮಾಗಿ ಹೇಳಬಹುದು. ಚಿಕ್ಕ ಮಕ್ಕಳಿಗೆ ಹೇಳೋಕ್ಕೆ ಬರೋದಿಲ್ಲ ಅಂದರೆ ತಾಯಿ ಆದವರು ಕುತ್ಕೊಂಡು ನೀವು ಹೇಳಿಸಿ, ಮಕ್ಕಳ ಕಡೆಯಿಂದ ಪರವಾಗಿಲ್ಲ ಕೈ ಮುಕ್ಕೊಂಡು ದೇವ್ರ ಮುಂದೆ ಕುತ್ಕೊಂಡು ಒಂದು ದೀಪ ಹಚ್ಚಿಬಿಟ್ಟು ಪ್ರತಿನಿತ್ಯನೂ ಈ ಮಂತ್ರ ಹೇಳ್ಕೊಂಡು ಅವ್ರ ಹೋಮ್ವರ್ಕ್ ಏನಿದೆನೋ, ಅವರು ಪ್ರತಿನಿತ್ಯದ ಪಾಠದ್ದೇನಿದೆನೋ ಅದನ್ನು ಮಾಡಿಕೊಳ್ಳಿ. ನೋಡಿ ಹೇಗೆ ಚೇಂಜಸ್ ಬರುತ್ತೆ. ಅವ್ರು ಏನು ಬರಿತಾ ಇದ್ದಾರೆ, ಅವ್ರು ಏನು ಓದ್ತಾ ಇದ್ದಾರೆ, ಅದರಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ ಅವರಿಗೆ, ಮತ್ತು ಗಮನ ಹೆಚ್ಚಾಗತ್ತೆ ಓದಿನ ಕಡೆಗೆ. ಅವರಿಗೆ ಓದಿದ್ದು ನೆನಪುಳಿಯುತ್ತೆ. ಅದಕ್ಕೆ ಪ್ರತಿನಿತ್ಯನೂ ದೊಡ್ಡ ಮಕ್ಕಳಾಗಲಿ ಚಿಕ್ಕವರಾಗಲಿ ಅಥವಾ ಇನ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿ ಮಾಡ್ತಿರೋರಾಗಲಿ ಪ್ರತಿನಿತ್ಯನೂ ಪ್ರತಿಯೊಬ್ಬರು ಎಲ್ಲರೂ ಪಾಲಕರು ತಮ್ಮ ಮಕ್ಕಳಿಗೆ ಇದನ್ನು ಹೇಳಿಸ್ಲೇಬೇಕು. ಇದರಿಂದ ತುಂಬ ಒಳ್ಳೆಯದಾಗತ್ತೆ, ಚೇಂಜಸ್ ಆಗುತ್ತೆ. ನೀವೇ ಗಮನಿಸ್ತೀರಾ ನೋಡಿ. ಭಕ್ತಿಯಿಂದ ಹೇಳಿಸಿ ಮಕ್ಕಳಿಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.